Hello dear learners, welcome back to MST tutorial classes. Today in this session, let us see BCom's first year's first semester modern marketing ಅಲ್ಲಿ meaning and definition, importance, functions of marketing, concept and approaches to marketing, classification of markets, social marketing and societal marketing, holistic marketing, relationship marketing, integrated marketing, internal marketing and performance marketing. ಸೊ ಇದ್ರ ಎಲ್ಲಾ ಡೆಫಿನಿಷನ್ ಮತ್ತೆ ಯೂಸಸ್ ಆ ಒಂದು ಎಕ್ಸಾಂಪಲ್ ಜೊತೆಗೆ ನೋಡ್ಕೊಂಡು ಬರೋಣ ಬನ್ನಿ. ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್. ಮೀನಿಂಗ್ ಆಫ್ ಮಾರ್ಕೆಟಿಂಗ್. Marketing is the process of identifying customers' needs and wants, creating value and satisfactions those needs profitably. ಇನ್ ದ ಸೆನ್ಸ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂದ್ರೆ ಐಡೆಂಟಿಫೈಯಿಂಗ್ ದ ಕಸ್ಟಮರ್ ನೀಡ್ಸ್. ಒಂದು ಕಸ್ಟಮರ್ ಏನ್ ಬೇಕು ಮತ್ತೆ ಅವ್ರಿಗೆ ಬೇಕಾಗಿರೋದಕ್ಕೆ ಆ ವ್ಯಾಲ್ಯೂ ಏನು ಅನ್ನೋದನ್ನ ತಿಳ್ಕೊಳ್ಬೇಕು, ಮತ್ತೆ ಸ್ಯಾಟಿಸ್ಫೈಯಿಂಗ್ ದೋಸ್ ನೀಡ್ಸ್ ಪ್ರಾಫಿಟಬಲಿ. ನಮಗೆ ಪ್ರಾಫಿಟ್ ಅನ್ನೋದು ಏನ್ ಏಮ್ ಮಾಡ್ತೀವಿ, ಆ ಪ್ರಾಫಿಟ್ ಜೊತೆಗೆ ಅವರ ನೀಡ್ಸ್ ನ ನಾವು ಸ್ಯಾಟಿಸ್ಫೈ ಮಾಡಬೇಕು. ಸೊ ಅದನ್ನ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಅದರ ಡೆಫಿನಿಷನ್ ಇದು. ಇದನ್ನ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್, ಕ್ರಿಯೇಟಿಂಗ್ ವ್ಯಾಲ್ಯೂ ಅಂಡ್ ಸ್ಯಾಟಿಸ್ಫೈಯಿಂಗ್ ದೋಸ್ ನೀಡ್ಸ್ ಪ್ರಾಫಿಟಬಲಿ. ಮಾರ್ಕೆಟಿಂಗ್ ಇಸ್ ನಾಟ್ ಜಸ್ಟ್ ಸೆಲ್ಲಿಂಗ್. ಮಾರ್ಕೆಟಿಂಗ್ ಅನ್ನೋದು ಸೆಲ್ಲಿಂಗ್ ಟಾಪಿಕ್ ಮೇಲೆ ಮಾತ್ರ ಇರಲ್ಲ. ಇಟ್ ಸ್ಟಾರ್ಟ್ಸ್ ಬಿಫೋರ್ ಪ್ರೊಡಕ್ಷನ್ ಮುಂಚೆಯಿಂದನೇ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ನೀಡ್ಸ್ ಅಂಡ್ ಕಂಟಿನ್ಯೂಸ್ ಆಫ್ಟರ್ ದ ಸೇಲ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಸರ್ವಿಸ್. ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಅವರ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಮಾಡರ್ನ್ ಮಾರ್ಕೆಟಿಂಗ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದೀವಿ. ಎಕ್ಸಾಂಪಲ್ ನಾವು ನೋಡೋಣ. ಈ ಸ್ಟೂಡೆಂಟ್ ನೀಡ್ ಲೋ ಕಾಸ್ಟ್ ಕ್ವಾಲಿಟಿ ಟೆಕ್ಸ್ಟ್ ಬುಕ್ಸ್, ಪಬ್ಲಿಷಿಂಗ್ ದೆಮ್, ಪ್ರೈಸಿಂಗ್ ರೀಸನಬಲಿ, ಪ್ರಮೋಟಿಂಗ್ ಪ್ರಾಪರ್ಲಿ ಅಂಡ್ ಮಾರ್ಕೆಟಿಂಗ್ ದೆಮ್ ಅವೈಲಬಲ್ ಇಸ್ ಮಾರ್ಕೆಟಿಂಗ್. ಅಂದ್ರೆ ಮೇಕಿಂಗ್ ದೆಮ್ ಟು ಅವೈಲಬಲ್ ಇನ್ ಮಾರ್ಕೆಟಿಂಗ್. ಸೊ ಸ್ಟೂಡೆಂಟ್ಸ್ ಗೆ ಲೋ ಕಾಸ್ಟ್ ಅಲ್ಲಿ ಕ್ವಾಲಿಟಿ ಆಗಿರುವಂತ ಟೆಕ್ಸ್ಟ್ ಬುಕ್ ಬೇಕಾದ್ರೆ ಪಬ್ಲಿಷಿಂಗ್ ದೆಮ್, ಫಸ್ಟ್ ಅದನ್ನ ಪಬ್ಲಿಷ್ ಮಾಡಬೇಕು. ಪ್ರೈಸಿಂಗ್ ರೀಸನಬಲಿ, ಒಂದು ಒಳ್ಳೆ ಪ್ರೈಸ್ ಅನ್ನೋದನ್ನ ನಾವು ಫಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ. ಅಂಡ್ ಪ್ರಮೋಟಿಂಗ್ ಪ್ರಾಪರ್ಲಿ, ಪ್ರಾಪರ್ ಆಗೋದಕ್ಕೆ ಪ್ರಮೋಟ್ ಕೂಡ ಮಾಡಬೇಕಾಗುತ್ತೆ. ಅಂಡ್ ಮೇಕಿಂಗ್ ದೆಮ್ ಅವೈಲಬಲ್ ಇನ್ ಮಾರ್ಕೆಟ್ ಅಲ್ಲಿ ಅದನ್ನ ಅವೈಲಬಲ್ ಆಗಿ ಕೂಡ ನಾವು ಇಡಬೇಕಾಗುತ್ತೆ. ಇನ್ ದ ಸೆನ್ಸ್ ಬುಕ್ ಸ್ಟೋರ್ಸ್ ಅಲ್ಲೆಲ್ಲ ನಾವು ಅದನ್ನ ಪ್ರಮೋಟ್ ಮಾಡಿ ಅವೈಲಬಲ್ ಆಗಿ ಇಡಬೇಕಾಗುತ್ತೆ. ಬೈ ಚಾನ್ಸ್ ಸ್ಟೂಡೆಂಟ್ಸ್ ಏನಾದ್ರು ಲೋ ಕಾಸ್ಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಆದಂತ ಟೆಕ್ಸ್ಟ್ ಬುಕ್ ಬೇಕಾದ್ರೆ ಇದನ್ನ ಕೂಡ ನಾವು ಮಾಡೆಲ್ ಮಾರ್ಕೆಟಿಂಗ್ ಅಂತ ಕರಿಬಹುದು. ನೆಕ್ಸ್ಟ್, ಡೆಫಿನಿಷನ್ ಆಫ್ ಮಾರ್ಕೆಟಿಂಗ್. ಫಿಲಿಪ್ ಕೋಟ್ಲರ್. Marketing is a social and managerial process by which individuals and groups obtain what they need and want through creating, offering and exchanging products of value with others. ಫಿಲಿಪ್ಸ್ ಕೋಟ್ಲರ್ ಅನ್ನೋರು ಇದಕ್ಕೆ ಒಂದು ಬ್ಯೂಟಿಫುಲ್ ಆದಂತ ಡೆಫಿನಿಷನ್ ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಬಗ್ಗೆ. ಮಾರ್ಕೆಟಿಂಗ್ ಅಂದ್ರೆ ಮಾರ್ಕೆಟಿಂಗ್ ಇಸ್ ಎ ಸೋಷಿಯಲ್ ಅಂಡ್ ಮ್ಯಾನೇಜರಿಯಲ್ ಪ್ರಾಸೆಸ್. ಇದೊಂದು ಸೋಷಿಯಲ್ ಮತ್ತೆ ಮ್ಯಾನೇಜರಿಯಲ್ ಪ್ರಾಸೆಸ್ ಆಗುತ್ತೆ. ಬೈ ವಿಚ್ ಇಂಡಿವಿಜುವಲ್ಸ್ ಅಂಡ್ ಗ್ರೂಪ್ಸ್ ಆಬ್ಟೈನ್ ವಾಟ್ ದೇ ನೀಡ್. ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಗ್ರೂಪ್ ಅಲ್ಲಿ ಆಗಿರ್ಬೋದು, ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಎಲ್ಲಿ ಸಿಗುತ್ತೆ ಅವ್ರಿಗೆ ಅಂದ್ರೆ ಈ ಒಂದು ಮಾರ್ಕೆಟಿಂಗ್ ಅಲ್ಲಿ ಸಿಗುತ್ತೆ. ಅಂಡ್ ಕ್ರಿಯೇಟಿಂಗ್, ಆಫರಿಂಗ್ ಅಂಡ್ ಎಕ್ಸ್ಚೇಂಜಿಂಗ್ ಪ್ರಾಡಕ್ಟ್ಸ್ ಆಫ್ ವ್ಯಾಲ್ಯೂ ವಿತ್ ಅದರ್ಸ್. ಬೇರೆಯವ್ರ ಜೊತೆಗೆ ಆ ಒಂದು ಪ್ರಾಡಕ್ಟ್ ಆಗಿರ್ಬೋದು, ವ್ಯಾಲ್ಯೂ ಆಗಿರ್ಬೋದು, ಬೇರೆಯವ್ರ ಜೊತೆಗೆ ಎಕ್ಸ್ಚೇಂಜ್ ಮಾಡೋದನ್ನ ನಾವು ಮಾರ್ಕೆಟಿಂಗ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ನಿಮ್ಗೆ ಕೀ ಪಾಯಿಂಟ್ಸ್ ಕೂಡ ನಾನು ಮೆನ್ಷನ್ ಮಾಡಿದೀನಿ. ಕೀ ಪಾಯಿಂಟ್ಸ್ ಫ್ರಮ್ ದ ಡೆಫಿನಿಷನ್. ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್, ನಾವು ಕಸ್ಟಮರ್ ಏನ್ ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ವ್ಯಾಲ್ಯೂ ಫಾರ್ ಕ್ರಿಯೇಷನ್, ಆ ಪ್ರಾಡಕ್ಟ್ ಗೆ ನಾವು ವ್ಯಾಲ್ಯೂ ಕೊಟ್ಟು ಅದರ ಒಂದು ಫಾರ್ಮಾಲಿಟಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆ ವ್ಯಾಲ್ಯೂಸ್ ನಾವು ಕೊಡ್ಬೇಕಾಗುತ್ತೆ. ಮತ್ತೆ ಎಕ್ಸ್ಚೇಂಜ್ ಪ್ರಾಸೆಸ್, ಎಲ್ಲಿ ಹೇಗೆ ಅದನ್ನ ಮಾರ್ಕೆಟಿಂಗ್ ಮಾಡಿ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್, ಸ್ಯಾಟಿಸ್ಫ್ಯಾಕ್ಷನ್ ಆನ್ ಪ್ರಾಫಿಟ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಮುಖ್ಯನೋ ಹಾಗೆ ಇಂಟ್ರೊಡಕ್ಷನ್ ಅಲ್ಲಿ ನಾವು ಹೇಗೆ ನೋಡಿದೀವಿ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಪ್ರಾಫಿಟ್ ಆಗಿ ಉಳ್ಕೊಳ್ಳುತ್ತೆ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಈ ಮಾಡರ್ನ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂಡ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗಿದೆ ಅಂತ ನೋಡೋಣ. ಮಾರ್ಕೆಟಿಂಗ್ ಇಸ್ ಎಸೆನ್ಸಿಯಲ್ ಫಾರ್ ಬಿಸ್ನೆಸ್ ಗ್ರೋತ್ ಅಂಡ್ ಇಕನಾಮಿಕಲ್ ಡೆವಲಪ್ಮೆಂಟ್. ಬಿಸ್ನೆಸ್ ಗ್ರೋತ್ ಮತ್ತೆ ಎಕನಾಮಿಕಲ್ ಡೆವಲಪ್ಮೆಂಟ್ ಗೆ ಮಾರ್ಕೆಟಿಂಗ್ ಬಂದು ಎಸೆನ್ಸಿಯಲ್ ಆಗಿದೆ. ಅಂಡ್ ಇಂಪಾರ್ಟೆನ್ಸ್ ಏನಂತ ನೋಡೋಣ. ಐಡೆಂಟಿಫೈಸ್ ಕಸ್ಟಮರ್ ನೀಡ್ಸ್, ಕಸ್ಟಮರ್ ಏನ್ ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಇನ್ಕ್ರೀಸಸ್ ಸೇಲ್ಸ್ ಅಂಡ್ ಪ್ರಾಫಿಟ್ಸ್, ಯಾವಾಗ ಸೇಲ್ಸ್ ಇನ್ಕ್ರೀಸ್ ಆಗುತ್ತೋ ಅವಾಗ ಆಟೋಮೆಟಿಕಲಿ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂಡ್ ಇಂಪ್ರೂವ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ಕೂಡ. ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಎಷ್ಟೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಒಂದು ಒಳ್ಳೆ ಕ್ವಾಲಿಫೈಡ್ ಎಜುಕೇಶನ್ ಕ್ಲಿಯರ್ ಮಾಡಿ ಕೂಡ ಎಂಪ್ಲಾಯ್ಮೆಂಟ್ ಗೋಸ್ಕರ ಅಂದ್ರೆ ಜಾಬ್ ಹಂಟಿಂಗ್ ಇನ್ನು ನಡೀತಾನೆ ಇದೆ. ಸೊ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್.
ಅಂಡ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಇನೋವೇಷನ್. ಪ್ರಾಡಕ್ಟ್ ಇನೋವೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಬಿಲ್ಡ್ಸ್ ಬ್ರ್ಯಾಂಡ್ ಇಮೇಜ್ ಕೂಡ ಬಿಲ್ಡ್ ಮಾಡಬೇಕಾಗುತ್ತೆ. ಅಂಡ್ ಕನೆಕ್ಟ್ಸ್ ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್. ಯಾರು ಪ್ರೊಡ್ಯೂಸ್ ಮಾಡ್ತಾ ಇದಾರೋ ಅವ್ರಿಗೆ ಒಂದು ಒಳ್ಳೆ ಕನೆಕ್ಷನ್ ಇರಬೇಕು ಕನ್ಸ್ಯೂಮರ್ಸ್ ಜೊತೆಗೆ, ಇನ್ ದ ಸೆನ್ಸ್ ಬೈಯರ್ಸ್. ಅಂಡ್ ಈವನ್ ದ ಬೆಸ್ಟ್ ಪ್ರಾಡಕ್ಟ್ ಫೇಲ್ಸ್ ವಿತೌಟ್ ಪ್ರಾಪರ್ ಮಾರ್ಕೆಟಿಂಗ್. ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಆದ್ರೂ ಕೂಡ ಒಂದು ಒಳ್ಳೆ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಎಷ್ಟೋ ಪ್ರಾಡಕ್ಟ್ಸ್ ಫೇಲ್ಸ್ ಆಗ್ಬಿಡುತ್ತೆ. ನಾವು ರೀಸೆಂಟ್ ಡೇಸ್ ಅಲ್ಲಿ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಟಿವಿ ಆನ್ ಮಾಡಿದ್ರೆ ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಎಲ್ಲ ಏಂತಕ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಒಳ್ಳೆ ಪ್ರಾಪರ್ ಮಾರ್ಕೆಟಿಂಗ್ ನ ಮಾಡ್ತಾ ಇದಾರೆ ಅಡ್ವರ್ಟೈಸ್ಮೆಂಟ್ ಅವರು, ಟು ಬೂಸ್ಟ್ ದೇರ್ ಪ್ರಾಡಕ್ಟ್ಸ್. ಅವ್ರ ಪ್ರಾಡಕ್ಟ್ಸ್ ನ ಇನ್ನೂ ತುಂಬಾ ಜನಕ್ಕೆ ತಗೊಂಡೋಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಮಾರ್ಕೆಟಿಂಗ್ ನ ಮಾಡ್ತಾ ಇದಾರೆ. ಅಂಡ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಏನೇನ್ ಫಂಕ್ಷನ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ಮೆನಿ ಆಕ್ಟಿವಿಟೀಸ್ ಕಾಲ್ಡ್ ಮಾರ್ಕೆಟಿಂಗ್ ಫಂಕ್ಷನ್ಸ್. ಮಾರ್ಕೆಟಿಂಗ್ ಅಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ತುಂಬಾ ಇದೆ. ಆ ಆಕ್ಟಿವಿಟೀಸ್ ನೆಲ್ಲ ನಾವು ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಂತ ಕರಿತೀವಿ. ಮೇಜರ್ ಫಂಕ್ಷನ್ಸ್ ಆರ್ ಬೈಯಿಂಗ್ ಅಂಡ್ ಅಸೆಂಬ್ಲಿಂಗ್. ಬೈಯಿಂಗ್ ತಗೊಳ್ಳೋದು ಮತ್ತೆ ಅದನ್ನ ಅಸೆಂಬಲ್ ಮಾಡೋದು. ಪರ್ಚೇಸಿಂಗ್ ರಾ ಮೆಟೀರಿಯಲ್ಸ್ ಅಂಡ್ ಗೂಡ್ಸ್. ಇದರಲ್ಲಿ ಏನಿರುತ್ತೆ, ಪರ್ಚೇಸಿಂಗ್ ದ ರಾ ಮೆಟೀರಿಯಲ್ಸ್ ಅಂಡ್ ಗೂಡ್ಸ್. ಅಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಸೆಲ್ಲಿಂಗ್, ಪರ್ಸ್ಯೂಡಿಂಗ್ ಕಸ್ಟಮರ್ಸ್ ಟು ಬೈ ಪ್ರಾಡಕ್ಟ್ಸ್. ಅಂದ್ರೆ ಇವಾಗ ಸುಮ್ನೆ ಯಾರಾದ್ರೂ ಆಗ್ಲಿ ಅವ್ರಿಗೆ ಬೇಡದೇ ಇರುವಂತ ಪ್ರಾಡಕ್ಟ್ಸ್ ನ ತೆಗಿಯಕ್ ಆಗಲ್ಲಲ್ವಾ, ಬಟ್ ಅವ್ರನ್ನ ತೆಗಿಯೋ ತರ ಮಾಡೋದೇ ಇದ್ರಲ್ಲಿ ತುಂಬಾ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇನ್ ದ ಸೆನ್ಸ್ ಎಷ್ಟೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ನೋಡಿರ್ತೀವಿ. ಈವನ್ ನವಡೇಸ್ ನಾವು ಸೆಲ್ ಫೋನ್ ಓಪನ್ ಮಾಡಿದ್ರೆ ಸಾಕು ಅಡ್ವರ್ಟೈಸ್ಮೆಂಟ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಿಮ್ಗೆ ಎಕ್ಸಾಂಪಲ್, ನಿಮ್ಗೆ ಇವಾಗ ರೀಸೆಂಟ್ ಆಗಿ ಡೆವಲಪ್ ಆಗ್ತಾ ಇರುವಂತ ಒಂದು ಬಿಸ್ನೆಸ್ ಸ್ಟ್ರಾಟಜೀಸ್ ಅಲ್ಲಿ ಇರುವಂತ ಮಾರ್ಕೆಟಿಂಗ್ ನಿಮ್ಗೆ ಎಕ್ಸಾಂಪಲ್ ಬ್ಲಿಂಕಿಟ್ ಆಗಿರ್ಬೋದು, ಜೆಪ್ಟೋ ಆಗಿರ್ಬೋದು, ಅವರೆಲ್ಲ ಒಂದು ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ. ಕಸ್ಟಮರ್ಸ್ ನ ಬಂದು ಅಟ್ರಾಕ್ಟ್ ಮಾಡೋ ತರ ಒಂದು ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾ ಇದ್ರೆ ಅದನ್ನ ನಾವು ಬೇಡ ಅಂದ್ರೂ ಅದ್ರ ಒಂದು ಕಾಸ್ಟ್ ಗೆ ನಾವು ಒಂದು ಏನನ್ನೋದು ಅದಕ್ಕೆ ಒಪ್ಕೊಬಿಡ್ತೀವಿ. ರೀಸೆಂಟ್ ಆಗಿ ನಾವು ತೆಗೆದಿರೋ ಯಾವ್ದೋ ಒಂದು ಪ್ರಾಡಕ್ಟ್ ಅದರಲ್ಲಿ ಒಂದು 80% 70% ಆ ತರ ಅಮೌಂಟ್ ಸಿಗುವಾಗ ನಮ್ಗೆ ಅದನ್ನ ತಗೊಳ್ಬೇಕು ಅನ್ನೋ ಒಂದು ಪರ್ಸಿವೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವು ಅದನ್ನ ಮೇಜರ್ ಆಗಿ ತೆಗಿಯಕ್ಕೆ ಕಸ್ಟಮರ್ ತೆಗಿಯೋ ತರ ಮಾಡೇ ಮಾಡ್ತಾರೆ. ಅದರಲ್ಲಿ ಸೆಲ್ಲಿಂಗ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಕಸ್ಟಮರ್ಸ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಟ್ರಾನ್ಸ್ಪೋರ್ಟೇಷನ್, ಮೂವಿಂಗ್ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಸ್. ಬರೀ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ಸಾಕಾಗಲ್ಲ, ಆ ಪ್ರಾಡಕ್ಟ್ಸ್ ನ ಫ್ರಮ್ ಪ್ರೊಡ್ಯೂಸರ್ ಇಂದ ಹಿಡಿದು ಕನ್ಸ್ಯೂಮರ್ ತಗೊಂಡೋಗಕ್ಕೆ ಒಂದು ಒಳ್ಳೆ ಗೂಡ್ಸ್ ಮೂವಿಂಗ್ ಟ್ರಾನ್ಸ್ಪೋರ್ಟೇಷನ್ ಇರಬೇಕು ನಮಗೆ. ಮತ್ತೆ ಸ್ಟೋರೇಜ್, ಹೋಲ್ಡಿಂಗ್ ಗೂಡ್ಸ್ ಅಂಟಿಲ್ ರಿಕ್ವೈರ್ಡ್. ಎಲ್ಲಾ ಪ್ರಾಡಕ್ಟ್ಸ್ ಎಲ್ಲಾ ಟೈಮಲ್ಲೂ ಹೋಗಲ್ಲ, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಇವಾಗ ಎಕ್ಸಾಂಪಲ್ ನಿಮ್ಗೆ ಇನ್ನು ಕೊಡ್ಬೇಕಾದ್ರೆ ಕೋಲ್ಡ್ ಸೀಸನ್ ಅಲ್ಲಿ ಸ್ವೆಟರ್ಸ್ ಎಲ್ಲ ಜಾಸ್ತಿ ಮೂವ್ ಆಗೋದು, ರೈಟ್. ಅದೇ ವಿಂಟರ್ ಅಲ್ಲಿ ನಾವು ಸ್ವೆಟರ್ಸ್ ನೆಲ್ಲ ಯಾರನ್ನು ಆಗ್ಲಿ ವಿಯರ್ ಮಾಡಕ್ ಆಗಲ್ಲ. ಆ ಒಂದು ಸಮ್ಮರ್ ಅಲ್ಲಿ ಯಾರನ್ನು ಆ ಒಂದು ಸ್ವೆಟರ್ ನ ವಿಯರ್ ಮಾಡಕ್ ಆಗಲ್ಲ. ರೀಸನ್ ಇಸ್ ವೆರಿ ಹಾಟ್. ಬಟ್ ಕೋಲ್ಡ್ ಸೀಸನ್ ಅಲ್ಲಿ, ವಿಂಟರ್ ಸೀಸನ್ ಅಲ್ಲಿ ನಾವೆಲ್ಲರೂ ಸ್ವೆಟರ್ ವಿಯರ್ ಮಾಡ್ತೀವಲ್ವಾ. ಸೊ ಯಾವಾಗ ಪ್ರಾಡಕ್ಟ್ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಸ್ಟೋರೇಜ್ ಮಾಡೋದಕ್ಕೆ ಹೋಲ್ಡಿಂಗ್ ಗೂಡ್ಸ್ ಅಂಟಿಲ್ ರಿಕ್ವೈರ್ಡ್, ಹೋಲ್ಡ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಟೋರೇಜ್ ಪ್ಲೇಸ್ ಕೂಡ ಬೇಕಾಗುತ್ತೆ. ಅಂಡ್ ಫೈನಾನ್ಸಿಂಗ್, ಪ್ರೊವೈಡಿಂಗ್ ಫಂಡ್ಸ್ ಫಾರ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಈ ಒಂದು ಕೆಲವೊಂದು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ಗೆ ನಾವು ಫಂಡ್ ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗೆ, ಅವರೆಲ್ಲರಿಗೂ ನಾವು ಸ್ಯಾಲರಿ ಅನ್ನೋದು ಪೇ ಮಾಡ್ಬೇಕಾಗುತ್ತೆ. ಮತ್ತೆ ಸ್ಟೋರೇಜ್ಗೆ ನಾವು ರೆಂಟಲ್ ಏನಾದ್ರೂ ಯಾವುದೇ ಒಂದು ರೂಮ್ಸ್ ನಾವು ರೆಂಟ್ ತಗೊಂಡ್ರು ಕೂಡ ಅದಕ್ಕೆ ರೆಂಟ್ಗೋಸ್ಕರ ಕೂಡ ಕೆಲವೊಂದು ಫಂಡ್ಸ್ ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ಫೈನಾನ್ಸಿಯಲ್ ಆಗಿ ನಾವು ಕೆಲವೊಂದು ಆಕ್ಟಿವಿಟೀಸ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕು. ಮತ್ತೆ ರಿಸ್ಕ್ ಬಿಯರಿಂಗ್ಸ್, ಫೇಸಿಂಗ್ ರಿಸ್ಕ್ ಲೈಕ್ ಡ್ಯಾಮೇಜ್, ಪ್ರೈಸ್ ಚೇಂಜಸ್, ಡಿಮ್ಯಾಂಡ್ ಫ್ಲುಕ್ಚುಯೇಷನ್ಸ್. ಇನ್ ದ ಸೆನ್ಸ್ ಕೆಲವೊಂದು ಸಮಯದಲ್ಲಿ ರಿಸ್ಕ್ ಅನ್ನೋದು ಬಂದೇ ಬರುತ್ತೆ. ಬಿಸ್ನೆಸ್ ಅಂದ್ಮೇಲೆ ರಿಸ್ಕ್ ಅನ್ನೋದು ಇಲ್ಲದೆ ಇರಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಡ್ಯಾಮೇಜ್ ಆಗುತ್ತೆ, ಮತ್ತೆ ಪ್ರೈಸ್ ಅನ್ನೋದು ಸಡನ್ ಆಗಿ ಲೋ ಆಗುತ್ತೆ. ಸೊ ಅದನ್ನೆಲ್ಲದನ್ನು ನಾವು ಫೇಸ್ ಮಾಡಕ್ ರೆಡಿ ಆಗಿರ್ಬೇಕು. ಮತ್ತೆ ಮಾರ್ಕೆಟ್ ಇನ್ಫಾರ್ಮೇಶನ್, ಕಲೆಕ್ಟಿಂಗ್ ಡೇಟಾ ಅಬೌಟ್ ಕಸ್ಟಮರ್ಸ್, ಕಾಂಪಿಟೇಟರ್ಸ್, ಪ್ರೈಸಸ್, ಟ್ರೆಂಡ್ಸ್. ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ಇದೆಲ್ಲದನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೇಜರ್ ಆಗಿ ಡೇಟಾ ಅಬೌಟ್ ಕಸ್ಟಮರ್ಸ್ ನಮ್ ಪ್ರಾಡಕ್ಟ್ ನ ಯಾರು ಪರ್ಚೇಸ್ ಮಾಡ್ತಾರೆ, ಯಾರಿಗೆ ವಾಂಟೆಡ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಮತ್ತೆ ನಮಗೆ ಯಾರು ಕಾಂಪಿಟೇಟರ್ಸ್ ಇದ್ದಾರೆ, ಆ ಕಾಂಪಿಟೇಟರ್ಸ್ ಗೆ ನಾವು ಹೇಗೆ ಕಾಂಪಿಟೇಟ್ ಮಾಡಬಹುದು, ಅವ್ರ ಹತ್ರ ಹೇಗೆ ಬಿಸ್ನೆಸ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರೀ ಪ್ಲಾನ್ಡ್ ಆಗಿರ್ಬೇಕಾಗುತ್ತೆ. ಮತ್ತೆ ನಮ್ಮ ಪ್ರಾಡಕ್ಟ್ ಗೆ ನಾವು ಫಿಕ್ಸ್ ಮಾಡುವಂತ ಪ್ರೈಸ್ ಮತ್ತೆ ಅದರ ಟ್ರೆಂಡ್, ಇವಾಗ ಒಂದು ಸೀಸನ್ ಅಲ್ಲಿ, ಇನ್ ದ ಸೆನ್ಸ್ ಇವಾಗ ಒಂದು ಮಾರ್ಕೆಟಿಂಗ್ ಅಲ್ಲಿ ಅದರ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್, ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಫೋಕಸಸ್ ಆನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್.
ಯಾವಾಗ್ಲೂ ಒಂದೇ ಒಂದು ಕಾನ್ಸೆಪ್ಟ್ ಇರುತ್ತೆ ಮಾರ್ಕೆಟಿಂಗ್ಗೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್. ಯಾವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆವಾಗ ನಮಗೆ ಒಂದು ಇನ್ಕಮ್ ಸೋರ್ಸ್ ಅನ್ನೋದೇನೋ ಜನರೇಟ್ ಆಗ್ತಾ ಹೋಗುತ್ತೆ. ಆ ಇನ್ಕಮ್ ಸೋರ್ಸ್ ಜನರೇಟ್ ಆಗ್ತಾ ಹೋಗ್ಬೇಕಾದ್ರೆ ನಮ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೋರ್ ಐಡಿಯಾ ಏನ್ ಗೊತ್ತಾ, ಪ್ರೊಡ್ಯೂಸ್ ವಾಟ್ ಕಸ್ಟಮರ್ಸ್ ವಾಂಟ್. ನಮಗೆ ಏನಾಗುತ್ತೋ ಅದನ್ನ ಪ್ರೊಡ್ಯೂಸ್ ಮಾಡಬಾರ್ದು, ಆಕ್ಚುಲಿ ಕಸ್ಟಮರ್ಸ್ ಏನ್ ಬೇಕೋ ಅದನ್ನ ನಾವು ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ನಾಟ್ ವಾಟ್ ಪ್ರೊಡ್ಯೂಸರ್ಸ್ ವಾಂಟ್ ಟು ಸೆಲ್. ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರೋ ಅದನ್ನ ನೀವು ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಅದು ಒಂದು ಕಸ್ಟಮರ್ಸ್ ಹತ್ರ ಹೋಗಿ ರೀಚ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ ಪ್ರೊಡ್ಯೂಸ್ ವಾಟ್ ಕಸ್ಟಮರ್ಸ್ ವಾಂಟ್, ನಾಟ್ ವಾಟ್ ಪ್ರೊಡ್ಯೂಸರ್ಸ್ ವಾಂಟ್ ಟು ಸೆಲ್. ಸೊ ಕಸ್ಟಮರ್ಸ್ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ನಾವು ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಕೀ ಎಲಿಮೆಂಟ್ಸ್ ಏನಂತ ನೋಡೋಣ. ಕಸ್ಟಮರ್ ಓರಿಯೆಂಟೇಷನ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ ನೀಡ್ಸ್, ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ, ಇದೆಲ್ಲ ಕೂಡ ಎಲಿಮೆಂಟ್ ಆಗಿರುತ್ತೆ ಅದರಲ್ಲಿ. ಮತ್ತೆ ಅಪ್ರೋಚಸ್ ಟು ಮಾರ್ಕೆಟಿಂಗ್, ಮಾರ್ಕೆಟಿಂಗ್ ಫಿಲಾಸಫೀಸ್, ಹೇಗೆ ಮಾರ್ಕೆಟ್ ನ ನಾವು ಅಪ್ರೋಚ್ ಮಾಡಬಹುದು, ಮಾಡರ್ನ್ ಮಾರ್ಕೆಟಿಂಗ್ ಅಲ್ಲಿ ಹೇಗೆ ನಮ್ಮ ಸ್ಟ್ರಾಟಜಿನ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡ್ಕೊಂಡ್ ಬರೋಣ. ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂದ್ರೆ ಫೋಕಸ್ ಆನ್ ಮಾಸ್ ಪ್ರೊಡಕ್ಷನ್, ತುಂಬಾ ಜೋರಾಗಿ ಪ್ರೊಡಕ್ಷನ್ ಮಾಡೋದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಲೋ ಕಾಸ್ಟ್ ಅಂಡ್ ವೈಡ್ ಅವೈಲಬಿಲಿಟಿ, ಕಾಸ್ಟ್ ಅನ್ನೋದನ್ನ ನಾವು ನಮ್ಮ ಒಂದು ಕಾಂಪಿಟೇಟರ್ಸ್ ಜೊತೆಗೆ ಫಿಕ್ಸ್ ಮಾಡಿಕೊಂಡು ಆ ಕಾಂಪಿಟೇಟರ್ಸ್ ಎಷ್ಟು ಇಟ್ಟಿದಾರೋ ಅದ್ರಲ್ಲಿ 0.1% ಇದ್ರೂ ಪರವಾಗಿಲ್ಲ, ಬಟ್ ಲೋ ಕಾಸ್ಟ್ ಆಗಿರ್ಬೇಕು ಅವ್ರಿಗಿಂತ. ಅಂಡ್ ವೈಡ್ ಅವೈಲಬಿಲಿಟಿ ಅಂದ್ರೆ ಈ ಒಂದು ಮಾರ್ಕೆಟ್ ಅಲ್ಲಿ ಯಾವ ಪ್ಲೇಸ್ ಹೋದ್ರು ನಮ್ ಪ್ರಾಡಕ್ಟ್ಸ್ ಸೇಲ್ಸ್ ಆಗ್ತಾ ಇರಬೇಕು, ಆ ತರ ಒಂದು ಮಾರ್ಕೆಟಿಂಗ್ ನ ಮಾಡಬೇಕಾಗುತ್ತೆ. ಸೂಟಬಲ್ ವೆನ್ ಡಿಮ್ಯಾಂಡ್ ಇಸ್ ಹೈ ಅಂಡ್ ಸಪ್ಲೈ ಇಸ್ ಲೋ, ಇದು ಯಾವಾಗ ಸೂಟ್ ಆಗುತ್ತೆ ಅಂದ್ರೆ ವೆನ್ ಡಿಮ್ಯಾಂಡ್ ಇಸ್ ಹೈ ಅಂಡ್ ಸಪ್ಲೈ ಇಸ್ ಲೋ. ಅಂಡ್ ಪ್ರಾಡಕ್ಟ್ ಕಾನ್ಸೆಪ್ಟ್, ಫೋಕಸ್ ಆನ್ ಕ್ವಾಲಿಟಿ, ಫ್ಯೂಚರ್ಸ್ ಅಂಡ್ ಪರ್ಫಾರ್ಮೆನ್ಸಸ್. ನಾವ್ ಯಾವಾಗ್ಲೂ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕ್ವಾಲಿಟಿ ಮೇಲೆ ಮತ್ತೆ ಫ್ಯೂಚರ್ಸ್ ಮೇಲೆ ಪರ್ಫಾರ್ಮೆನ್ಸಸ್ ಮೇಲೆ ನಾವು ಒಂದು ಫೋಕಸ್ ಅನ್ನೋದನ್ನ ಇಡಬೇಕಾಗುತ್ತೆ. ಬಿಲೀವ್ ದಟ್ ಕಸ್ಟಮರ್ಸ್ ಪ್ರಿಫರ್ ಸುಪೀರಿಯರ್ ಪ್ರಾಡಕ್ಟ್ಸ್, ಕಸ್ಟಮರ್ ಬಂದು ನಮ್ಮ ಹತ್ರ ತಗೊಳ್ಳೋದು ಒಂದು ಒಳ್ಳೆ ಸುಪೀರಿಯರ್ ಪ್ರಾಡಕ್ಟ್ಸ್ ಅನ್ನೋದನ್ನ ಅವ್ರನ್ನ ನಂಬಿಸಬೇಕಾಗುತ್ತೆ. ಇದ್ರಲ್ಲಿ ಏನ್ ರಿಸ್ಕ್ ಅಂದ್ರೆ ಇಗ್ನೋರಿಂಗ್ ಆಕ್ಚುಯಲ್ ಕಸ್ಟಮರ್ ನೀಡ್ಸ್, ಇದ್ರಲ್ಲಿ ಆದ್ರೆ ಆಕ್ಚುಯಲ್ ಕಸ್ಟಮರ್ ಏನ್ ಬೇಕೋ ಅದನ್ನ ಇಗ್ನೋರ್ ಮಾಡಬೇಕಾಗುತ್ತೆ, ಇದೊಂದು ರಿಸ್ಕ್ ಆಗಿರುತ್ತೆ. ಸೆಲ್ಲಿಂಗ್ ಕಾನ್ಸೆಪ್ಟ್, ಫೋಕಸ್ ಆನ್ ಅಗ್ರೆಸಿವ್ ಸೆಲ್ಲಿಂಗ್ ಅಂಡ್ ಪ್ರಮೋಷನ್. ಅಗ್ರೆಸಿವ್ ಸೆಲ್ಲಿಂಗ್ ಅಂದ್ರೆ ತುಂಬಾ ಜೋರಾಗಿ ಸೆಲ್ಲಿಂಗ್ ಕಾನ್ಸೆಪ್ಟ್ ನ ಸೆಲ್ಲಿಂಗ್ ಗೋಸ್ಕರ ಮಾರ್ಕೆಟಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ನ ನಾವು ತಗೊಂಡು ಆ ಸೇಲ್ಸ್ ಎಕ್ಸಿಕ್ಯೂಟಿವ್ ಗೋಸ್ಕರ ನಾವು ಮಾರ್ಕೆಟಿಂಗ್ ಪ್ಲಾನ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಅಗ್ರೆಸಿವ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಆ ಒಂದು ಕಾನ್ಸೆಪ್ಟ್ ಮೇಲೆ, ಸೆಲ್ಲಿಂಗ್ ಕಾನ್ಸೆಪ್ಟ್ ಮೇಲೆ. ಶಾರ್ಟ್ ಟರ್ಮ್ ಸೇಲ್ಸ್ ಆಬ್ಜೆಕ್ಟಿವ್, ಕಾಮನ್ ಇನ್ ಇನ್ಸೂರೆನ್ಸ್, ರಿಯಲ್ ಎಸ್ಟೇಟ್. ಇನ್ಸೂರೆನ್ಸ್ ಕಂಪನಿಲಿ ಮತ್ತೆ ರಿಯಲ್ ಎಸ್ಟೇಟ್ ಇಲ್ಲಿ ಇವೆರಡರ ಬಗ್ಗೆನು ಇನ್ ದ ಸೆನ್ಸ್ ಫೋಕಸಿಂಗ್ ಆನ್ ಅಗ್ರೆಸಿವ್ ಸೆಲ್ಲಿಂಗ್ ಅಂಡ್ ಪ್ರಮೋಷನ್. ಶಾರ್ಟ್ ಟರ್ಮ್ ಸೇಲ್ಸ್ ಆಬ್ಜೆಕ್ಟಿವ್ ಮೇಲೆ ನಾವು ತುಂಬಾ ಕಾಮನ್ ಆಗಿರುತ್ತದೆ ಯಾವ್ದ್ರಲ್ಲಿ ಅಂದ್ರೆ ಇನ್ಸೂರೆನ್ಸ್ ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ. ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಫೋಕಸ್ ಆನ್ ಕಸ್ಟಮರ್ ನೀಡ್ಸ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಗೆ ಆಲ್ರೆಡಿ ಬಿಫೋರ್ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬರ್ತಾ ಇದೀವಿ, ಕಸ್ಟಮರ್ ನೀಡ್ ನ ತಿಳ್ಕೊಳ್ಬೇಕು ಮತ್ತೆ ಅವರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೊಡ್ಬೇಕಾಗುತ್ತೆ. ಲಾಂಗ್ ಟರ್ಮ್ ಕಸ್ಟಮರ್ ರಿಲೇಶನ್ಶಿಪ್ ನ ಇಟ್ಕೊಳ್ಬೇಕಾಗುತ್ತೆ. ಇವಾಗ ನಾವ್ ಏನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರಲ್ವಾ ಕಸ್ಟಮರ್, ಆ ಕಸ್ಟಮರ್ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅದು ಲಾಂಗ್ ಟರ್ಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಇನ್ ದ ಸೆನ್ಸ್ ಮೇಕಿಂಗ್ ದೆಮ್ ಟು ರಿಮೆಂಬರ್ ಯುವರ್ ಬ್ರ್ಯಾಂಡ್. ನಾವ್ ಏನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೀವಿ, ಇವಾಗ ನಮ್ಗೆ ಫೋನ್ ಅನ್ನುವಾಗ ಸ್ಟಾರ್ಟಿಂಗ್ ಅಲ್ಲಿ ತೆಗೆದ ತಕ್ಷಣ ಕಾನ್ಸೆಪ್ಟ್ ಮೈಂಡ್ ಬರೋದು ಐಫೋನ್, ರೈಟ್? ಸೊ ಆತರ ಒಂದು ಬ್ರ್ಯಾಂಡ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಆ ಬ್ರ್ಯಾಂಡ್ ಕ್ರಿಯೇಟ್ ಆಗ್ತಾ ಆಗ್ತಾ ಕಸ್ಟಮರ್ಸ್ಗೂ ಮತ್ತೆ ಪ್ರೊಡ್ಯೂಸರ್ಸ್ಗೂ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನೋ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಕಸ್ಟಮರ್ ಇಸ್ ಕಿಂಗ್. ಇಲ್ಲಿ ಯಾರು ರಾಜ ಆಗ್ತಾರೆ ಅಂದ್ರೆ ಪ್ರೊಡ್ಯೂಸರ್ ಅಲ್ಲ, ಕಸ್ಟಮರ್. ಕಸ್ಟಮರ್ಸ್ಗೆ ಯಾವಾಗ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ಅಲ್ಲಿ, ಆವಾಗ ನಮ್ಮ ಪ್ರಾಡಕ್ಟ್ಸ್ ಸಡನ್ ಆಗಿ ಸೇಲ್ಸ್ ಅನ್ನೋದಾಗುತ್ತೆ, ಎಕ್ಸಿಕ್ಯೂಟಿವ್ ಆಗುತ್ತೆ ಮಾರ್ಕೆಟಿಂಗ್ ಅಲ್ಲಿ. ಅಂಡ್ ನೆಕ್ಸ್ಟ್ ಇಂಟ್ರೆಸ್ಟ್, ಇನ್ ದ ಸೆನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರ ಜೊತೆಗೆ ಇಂಟ್ರೆಸ್ಟ್ ಸಮೇತ ಇನ್ಕಮ್ ಅನ್ನೋದನ್ನ ನಾವು ತಗೊಳಕಾಗುತ್ತೆ. ಸೊಸೈಟಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಫೋಕಸ್ ಆನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ಲಸ್ ಸೋಷಿಯಲ್ ವೆಲ್ಫೇರ್. ಈ ಸೊಸೈಟಿಗೆ ಹೇಗೆ ಯೂಸ್ ಆಗುತ್ತೆ ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಾವು ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸಸ್, ಕಂಪನಿ ಪ್ರಾಫಿಟ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಸೊಸೈಟಿಯಲ್ ವೆಲ್ ಬೀಯಿಂಗ್, ಈ ಮೂರು ಬಗ್ಗೆನೂ ನಾವು ಈ ಮೂರು ಕಾನ್ಸೆಪ್ಟ್ ಬಗ್ಗೆನೂ ನಾವು ಬ್ಯಾಲೆನ್ಸ್ ಕೂಡ ಮಾಡಬೇಕಾಗುತ್ತೆ. ಸೊಸೈಟಿಯಲ್ ಮಾರ್ಕೆಟಿಂಗ್, ಸೊಸೈಟಿಯಲ್ ಮಾರ್ಕೆಟಿಂಗ್ ಕನ್ಸಿಡರ್ಸ್ ದ ಲಾಂಗ್ ಟರ್ಮ್ ವೆಲ್ಫೇರ್ ಆಫ್ ಸೊಸೈಟಿ. ಸೊಸೈಟಿಯಲ್ ಮಾರ್ಕೆಟಿಂಗ್ ಅಂದ್ರೆ ಲಾಂಗ್ ಟರ್ಮ್ ವೆಲ್ಫೇರ್ ಆಫ್ ಸೊಸೈಟಿ. ಈ ಸೊಸೈಟಿಗೆ ಒಂದು ಒಳ್ಳೆ ವೆಲ್ಫೇರ್ ಆಗಿರ್ಬೇಕು ಅಂಡ್ ಆಲ್ಸೋ ಲಾಂಗ್ ಟರ್ಮ್ ಆಗಿರ್ಬೇಕು. ಅದರ ಫೀಚರ್ಸ್ ಏನನ್ನೋದನ್ನ ನೋಡೋಣ.
ಎಥಿಕಲ್ ಮಾರ್ಕೆಟಿಂಗ್ ಪ್ರಾಕ್ಟೀಸಸ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈ ಮೂರನ್ನು ಈ ಒಂದು ಸೋಷಿಯಲ್ ಮಾರ್ಕೆಟಿಂಗ್ ಕನ್ಸಿಡರ್ಸ್ ಆಫ್ ಲಾಂಗ್ ಟರ್ಮ್ ವೆಲ್ಫೇರ್ ಅಂಡ್ ಸೊಸೈಟಿ ಇದೆ ಅಲ್ವಾ, ಇದು ಮೂರಕ್ಕೂ ಫ್ಯೂಚರ್ಸ್ ಆಗಿ ಉಳ್ಕೊಳ್ಳುತ್ತೆ. ಇದು ಎಥಿಕಲ್ ಮಾರ್ಕೆಟಿಂಗ್ ಪ್ರಾಕ್ಟೀಸಸ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಕ್ಸಾಂಪಲ್ಸ್: ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಫುಡ್, ಪ್ಲಾಸ್ಟಿಕ್ ಫ್ರೀ ಪ್ಯಾಕಿಂಗ್. ಈ ಮೂರನ್ನು ಎಕ್ಸಾಂಪಲ್ ನಮಗೆ ಯಾವುದಕ್ಕೆ ಅಂದ್ರೆ ಸೋಷಿಯಲ್ ಮಾರ್ಕೆಟಿಂಗ್ ಅಥವಾ ಸೊಸೈಟಿಯಲ್ ಮಾರ್ಕೆಟಿಂಗ್ಗೆ. ಅಂಡ್ ನೆಕ್ಸ್ಟ್, holistic marketing. Holistic marketing treats marketing as a complete system where all departments and stakeholders work together. Holistic marketing is a treats marketing as a complete system where ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ವರ್ಕ್ ಟುಗೆದರ್, ಎಲ್ಲರೂ ಟುಗೆದರ್ ವರ್ಕ್ ಮಾಡೋ ತರ ಮಾಡುತ್ತೆ. ಕಾಂಪೊನೆಂಟ್ಸ್ ಆಫ್ ಹಾಲಿಸ್ಟಿಕ್ ಮಾರ್ಕೆಟಿಂಗ್: ರಿಲೇಶನ್ಶಿಪ್ ಮಾರ್ಕೆಟಿಂಗ್, ಇಂಟಗ್ರೇಟೆಡ್ ಮಾರ್ಕೆಟಿಂಗ್, ಇಂಟರ್ನಲ್ ಮಾರ್ಕೆಟಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್. ಈ 4 ಕಾಂಪೊನೆಂಟ್ಸ್ ಹಾಲಿಸ್ಟಿಕ್ ಮಾರ್ಕೆಟಿಂಗ್ ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಅಂದ್ರೆ ಏನಂತ ನೋಡೋಣ. ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಫೋಕಸಸ್ ಆನ್ ಬಿಲ್ಡಿಂಗ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ಕಸ್ಟಮರ್ಸ್. ಆಲ್ರೆಡಿ ಬಿಫೋರ್ ಕೂಡ ನಾವು ನೋಡಿದೀವಿ, ಕಸ್ಟಮರ್ಗೆ ನಾವು ಅವರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡೋದು ಅಂದ್ರೆ ದೇರ್ ವಿಲ್ ಬಿ ಎ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ದ ಪ್ರೊಡ್ಯೂಸರ್ಸ್ ಅಂಡ್ ದ ಕಸ್ಟಮರ್ಸ್. ಪ್ರೊಡ್ಯೂಸರ್ಸ್ಗೂ ಕಸ್ಟಮರ್ಸ್ಗೂ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರಬೇಕಾದ್ರೆ ನಾವು ಮೇಜರ್ ಆಗಿ ಏನ್ ಮಾಡ್ಬೇಕಂತ ಹೇಳಿದೀನಿ ಆಲ್ರೆಡಿ ಬಿಫೋರ್. Gaining the customer's trust in the sense satisfying their needs. ಸೊ ಇದರ ಆಬ್ಜೆಕ್ಟಿವ್ಸ್ ಏನಂತ ನೋಡೋಣ. ಕಸ್ಟಮರ್ ಲಾಯಾಲಿಟಿ, ಟ್ರಸ್ಟ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ರಿಪೀಟ್ ಪರ್ಚೇಸ್. ಟ್ರಸ್ಟ್ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ನಾವು ಯಾವಾಗ ಕಸ್ಟಮರ್ ಕೊಡ್ತೀವೋ ದೇರ್ ವಿಲ್ ಬಿ ಆಟೋಮೆಟಿಕಲಿ ರಿಪೀಟ್ ಪರ್ಚೇಸ್ ಅನ್ನೋದು ಇರ್ತಾ ಇರುತ್ತೆ. ಎಕ್ಸಾಂಪಲ್: ಲಾಯಾಲಿಟಿ ಕಾರ್ಡ್ಸ್, ಆಫ್ಟರ್ ಸೇಲ್ ಸರ್ವಿಸ್, ಫೀಡ್ಬ್ಯಾಕ್ ಸಿಸ್ಟಮ್ಸ್, ಎಕ್ಸೆಟ್ರಾ. ಅಂಡ್ integrated marketing. Integrated marketing means coordinating all marketing activities like advertising, sales promotion, pricing and distribution. ಇಂಟಗ್ರೇಟೆಡ್ ಮಾರ್ಕೆಟಿಂಗ್ ಅಲ್ಲಿ ಮೇಜರ್ 4 ಪಾಯಿಂಟ್ಸ್ ಇದೆ. ಏನೇನಂದ್ರೆ ಅಡ್ವರ್ಟೈಸ್ಮೆಂಟ್. ಫಸ್ಟ್ ಅಡ್ವರ್ಟೈಸ್ಮೆಂಟ್ ಇನ್ ದ ಸೆನ್ಸ್ ಕ್ಯಾರಿಯಿಂಗ್ ಅವರ್ ಬ್ರ್ಯಾಂಡ್ ಟು ದ ಎಂಟೈರ್ ಕಸ್ಟಮರ್ಸ್, ಅದು ಅಡ್ವರ್ಟೈಸ್ಮೆಂಟಿಂಗ್ ಅಲ್ಲಿ ಮಾಡಕ್ಕಾಗುತ್ತೆ ನಾವು. ಸೇಲ್ಸ್ ಪ್ರಮೋಷನ್, ಮತ್ತೆ ಅದಕ್ಕೆ ನಾವು ಫಿಕ್ಸ್ ಮಾಡುವಂತ ಪ್ರೈಸಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್, ಮತ್ತೆ ಅದನ್ನ ಹೇಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ದಿಸ್ ಇಸ್ ಇಂಟಗ್ರೇಟೆಡ್ ಮಾರ್ಕೆಟಿಂಗ್. ಆಬ್ಜೆಕ್ಟಿವ್ ಏನಂದ್ರೆ ಡೆಲಿವರಿ ಕನ್ಸಿಸ್ಟೆಂಟ್ ಮೆಸೇಜ್ ಟು ಕಸ್ಟಮರ್ಸ್. ನಮ್ಮ ಪ್ರಾಡಕ್ಟ್ ಬಗ್ಗೆ ಯಾವಾಗ್ಲೂ ಕನ್ಸಿಸ್ಟೆಂಟ್ ಮೆಸೇಜ್ ನಾವು ಕಸ್ಟಮರ್ಸ್ ಕೊಡ್ತಾ ಇರ್ತೀವಲ್ವಾ, ಅದು ಅದರ ಆಬ್ಜೆಕ್ಟಿವ್ ಆಗಿರುತ್ತೆ. ಎಕ್ಸಾಂಪಲ್: ಸೇಮ್ ಬ್ರ್ಯಾಂಡ್ ಮೆಸೇಜ್ ಇನ್ ಟಿವಿ ಆಡ್ಸ್, ಸೋಷಿಯಲ್ ಮೀಡಿಯಾ, ಪೋಸ್ಟರ್ಸ್ ಅಂಡ್ ವೆಬ್ಸೈಟ್ಸ್. ನಮ್ ಬ್ರ್ಯಾಂಡ್ ಮೆಸೇಜ್ ನ ಎಲ್ಲಾ ಜಾಗದಲ್ಲೂ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗುತ್ತೆ. ಟಿವಿ ಆಡ್ಸ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪೋಸ್ಟರ್ಸ್ ಅಂಡ್ ವೆಬ್ಸೈಟ್ಸ್. ಅಂಡ್ 11th one, ಇಂಟರ್ನಲ್ ಮಾರ್ಕೆಟಿಂಗ್. ಇಂಟರ್ನಲ್ ಮಾರ್ಕೆಟಿಂಗ್ ಅಂದ್ರೆ ಇಂಟರ್ನಲ್ ಮಾರ್ಕೆಟಿಂಗ್ ಮೀನ್ಸ್ ಟ್ರೀಟಿಂಗ್ ಎಂಪ್ಲಾಯೀಸ್ ಆಸ್ ಇಂಟರ್ನಲ್ ಕಸ್ಟಮರ್ಸ್. ನಮ್ ಎಂಪ್ಲಾಯೀಸ್ ಇದಾರಲ್ವಾ, ನಾವು ಯಾರಿಗೆ ವರ್ಕ್ ಕೊಟ್ಟಿರ್ತೀವಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಾರೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇರ್ತಾರೆ. ಸೊ ಎಲ್ಲಾ ಎಂಪ್ಲಾಯೀಸ್ ನಾವು ಹೇಗ್ ಟ್ರೀಟ್ ಮಾಡಬೇಕು, ಇಂಟರ್ನಲ್ ಕಸ್ಟಮರ್ಸ್ ಆಗಿ ಟ್ರೀಟ್ ಮಾಡಬೇಕು. ಇಂಪಾರ್ಟೆನ್ಸ್: ಮೋಟಿವೇಟೆಡ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ ನಾವು ಯಾವಾಗ ಮೋಟಿವೇಟ್ ಮಾಡ್ತೀವೋ ಆವಾಗ ಹೆಚ್ಚಿಗೆ ಒಂದು ಕಸ್ಟಮರ್ಸ್ಗೆ ಅಡ್ವರ್ಟೈಸ್ಮೆಂಟ್ ತಗೊಂಡೋಗೋರೆ ಆ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರೋದ್ರಿಂದ ಅವ್ರನ್ನ ತುಂಬಾ ಮೋಟಿವೇಟ್ ಮಾಡಬೇಕಾಗುತ್ತೆ. ಬೆಟರ್ ಸರ್ವಿಸ್ ಟು ಕಸ್ಟಮರ್ಸ್. ನಾವು ಯಾವಾಗ ಎಂಪ್ಲಾಯೀಸ್ಗೆ ಒಂದು ಮೋಟಿವೇಟ್ ಮಾಡ್ತೀವಿ ಅವಾಗ ದೇರ್ ವಿಲ್ ಬಿ ಆಟೋಮೆಟಿಕಲಿ ಬೆಟರ್ ಸರ್ವಿಸ್ ಫಾರ್ ದ ಕಸ್ಟಮರ್ಸ್ ಇರುತ್ತೆ. ಸ್ಟ್ರಾಂಗ್ ಆರ್ಗನೈಸೇಷನಲ್ ಕಲ್ಚರ್. ಒಂದು ಆರ್ಗನೈಸೇಷನ್ ಹೇಗ್ ನಡೆಸಬೇಕು, ಆರ್ಗನೈಸೇಷನ್ ಅಂದ್ರೆ ಅಲ್ಲಿ ಹೆಡ್ ಹೇಗಿರ್ಬೇಕು ಅಂದ್ರೆ ಯಾವಾಗ್ಲೂ ಮೋಟಿವೇಟ್ ಮಾಡ್ತಾ ಇರಬೇಕು. ಇನ್ ದ ಸೆನ್ಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಅಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರನ್ನೆಲ್ಲರನ್ನು ಮೋಟಿವೇಟ್ ಮಾಡ್ತಾನೆ ಇರಬೇಕು. ಎಕ್ಸಾಂಪಲ್: ಟ್ರೈನಿಂಗ್ ಪ್ರೋಗ್ರಾಮ್ಸ್, ಇನ್ಸೆಂಟಿವ್ಸ್. ಇನ್ ದ ಸೆನ್ಸ್ ಇನ್ಸೆಂಟಿವ್ಸ್ ಅಂದ್ರೆ ಕೆಲವೊಬ್ರು ಗೊತ್ತಿರುತ್ತೆ, ನಾವು ಯಾವ ಪ್ರಾಡಕ್ಟ್ ಮಾಡ್ತೀವಿ ಅದರಲ್ಲಿ 0.1% ಆಗಿರ್ಬೋದು, 1% ಆಗಿರ್ಬೋದು, 2% ಆಗಿರ್ಬೋದು, ದೇರ್ ವಿಲ್ ಬಿ ಅಮೌಂಟ್ ಫಾರ್ ದ ಎಂಪ್ಲಾಯ್. ಯಾರ ಪ್ರಾಡಕ್ಟ್ ನ ಸೇಲ್ ಮಾಡ್ತಾರಲ್ವಾ ಅವ್ರಿಗೆ ಕೊಡುವಂತ ಫ್ಯೂ ಅಮೌಂಟ್ ನೇ ಇನ್ಸೆಂಟಿವ್ಸ್ ಅಂತ ಕರೀತಾರೆ. ಮತ್ತೆ ಎಂಪ್ಲಾಯಿ ಮೋಟಿವೇಶನ್. ಎಂಪ್ಲಾಯಿನ ಯಾವಾಗ್ಲೂ ಮೋಟಿವೇಶನ್ ಅಲ್ಲಿ ಇಟ್ಕೊಳ್ಬೇಕು. ಅಂಡ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್. Performance marketing evaluates marketing activities based on results and impact. Performance marketing ಯಾವಾಗ್ಲೂ ಯಾವಾಗ evaluate ಆಗುತ್ತೆ ಅಂದ್ರೆ ರಿಸಲ್ಟ್ಸ್ ಮತ್ತೆ ಇಂಪ್ಯಾಕ್ಟ್ ಮೇಲೆ evaluate ಆಗುತ್ತೆ. ಫೋಕಸ್ ಏರಿಯಾಸ್: ಫಿನಾನ್ಸಿಯಲ್ ಪರ್ಫಾರ್ಮೆನ್ಸ್, ಪ್ರಾಫಿಟ್ಸ್ ಮತ್ತೆ ROI, ಬ್ರ್ಯಾಂಡ್ ವ್ಯಾಲ್ಯೂ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಸೋಷಿಯಲ್ ಅಂಡ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ. ಈ ಮೂರ ಮೇಲೂ ಈ ಒಂದು ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಬಂದು ಫೋಕಸ್ ಮಾಡ್ತಾ ಇರುತ್ತೆ. ಅಂಡ್ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ಸ್. ಮಾರ್ಕೆಟ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಬಯರ್ಸ್ ಅಂಡ್ ಪರ್ಪಸ್. ಯಾರು ತೆಗಿತಾ ಇದಾರೆ ಮತ್ತೆ ಅದರ ಪರ್ಪಸ್ ಏನಿದೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಬಂದು ಯಾವಾಗ್ಲೂ ಕ್ಲಾಸಿಫೈ ಆಗ್ತಾ ಇರುತ್ತೆ.
Types of market: consumer market, goods for personal use, example food and clothes. Industrial market, goods for production, example machinery, raw materials. Reseller market, goods bought for resale, in the sense example wholesaler ಮತ್ತೆ retailers. And government market, purchased by the government, example defense, infrastructure. International market, buying and selling across countries. ಇದು ಗ್ಯಾಪ್ನ ಇಟ್ಕೊಳ್ಳಿ. ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ಸ್ ಅಥವಾ ಟೈಪ್ಸ್ ಆಫ್ ಮಾರ್ಕೆಟ್ಸ್: ಕನ್ಸ್ಯೂಮರ್ ಮಾರ್ಕೆಟ್, ಇಂಡಸ್ಟ್ರಿಯಲ್ ಮಾರ್ಕೆಟ್, ರೀಸೆಲ್ಲರ್ ಮಾರ್ಕೆಟ್, ಗವರ್ಮೆಂಟ್ ಮಾರ್ಕೆಟ್ and international market. Finally, conclusion: marketing is a customer centered, value driven activity. Modern activities, in the sense modern marketing focus not only on profit but also on relationship